ವೆರಿಕೋಸ್ ವೇನ್ಸ್ ಇದ್ದರೆ, ಮಸಲ್ ಸ್ವೆಲ್ಲಿಂಗ್, ಮಸಲ್ಸ್ ಕ್ರ್ಯಾಂಪ್, ವೆಯ್ಟ್ ಲಾಸಿಗೆ, ಮತ್ತು 30 ಏಜ್ ಒಳಗಡೆ ಇರೋರಿಗೆ P1 ಅಲ್ಲಿ ಕೊಡಬೇಕು. ಇನ್ಸೋಮಿನಿಯಾ, ನಿದ್ರಾಹೀನತೆ ತೊಂದರೆ 30 ಓಕೆನಾ. ಇನ್ಸೋಮಿನಿಯಾ, ನಿದ್ರಾಹೀನತೆ ತೊಂದರೆ ಇದ್ದರೆ P1 ಅಲ್ಲಿ ತಗೋಬೇಕು. ಓಕೆನಾ. ಪ್ಲಸ್ ಮಾಡಿಕೊಂಡ್ರೆ P2 ಚೇಂಜ್ ಆಗುತ್ತೆ. P2 ಅಂದರೆ ಟೆನ್ಸ್, ಟ್ರಾನ್ಸ್ಕ್ಯುಟೇನಿಯನ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ. ಎನಿ ನರ್ವ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್, ಓಕೆನಾ. BP, ಶುಗರ್, ಥೈರಾಯ್ಡ್, ಬ್ಯಾಕ್ ಪೇನ್, ನೀ ಪೇನ್, ಶೋಲ್ಡರ್ ಪೇನ್, ಸಯಾಟಿಕಲ್ ಪ್ರಾಬ್ಲಮ್, ಆರ್ಥರೈಟಿಸ್ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಅಸಿಡಿಟಿ, ಮೈಗ್ರೇನ್ ಪ್ರಾಬ್ಲಮ್, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಪ್ರಾಬ್ಲಮ್, ಸ್ಪೈನಲ್ ಕಾರ್ಡ್ ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್, ಎನಿ ನರ್ವ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ P2. ಓಕೆನಾ. ನೀವು ಪ್ರೋಗ್ರಾಮ್ ಸೆಟ್ ಮಾಡಿಲ್ಲ ಅಂದರೆ ಮಿಷಿನ್ ಆಫ್ ಆಗುತ್ತೆ. ಈ ಪ್ರೋಗ್ರಾಮ್ ನಿಮ್ಗೆ ಯಾವ್ದು ಬೇಕು, P1ನ P2ನ ಚೇಂಜ್ ಮಾಡಿಕೊಂಡು ಈ ಇಂಟೆನ್ಸಿಟಿ ಫುಟ್ ಅಂತ ಇದೆಯಲ್ಲ ಅದನ್ನ ಸ್ಲೋಲಿ ಇನ್ಕ್ರೀಸ್ ಮಾಡ್ಕೋಬೇಕು. ಆಗ್ತಾ ಇದೆಯಾ? ಇಷ್ಟಕ್ಕೆ ಬಂದ್ಬಿಡ್ತಾ? ಜಾಸ್ತಿ ಆಯ್ತು. ಈ ಫುಟ್ ಅಂತ ಇರೋದನ್ನ ಇನ್ಕ್ರೀಸ್ ಮಾಡ್ಕೋಬೇಕು. ಇದು 1ಇಂದ 99 ವರೆಗೂ ಇರುತ್ತೆ. ನಿಮ್ಮ ಬಾಡಿ ಎಷ್ಟು ತಗೊಳುತ್ತೆ, ನಿಮ್ಗೆ ಎಷ್ಟಕ್ಕೆ ಫೀಲ್ ಆಗ್ತಾ ಇದೆ, ಜುಮ್ ಅಂತ ವೈಬ್ರೇಷನ್ ಆಗ್ತಾ ಇದೆ ಅಷ್ಟನ್ನ ಇಟ್ಕೊಂಡು ತಗೋಬಹುದು ಸರ್. ಲೈಟಾಗಿ ಇಟ್ಕೊಂಡ್ರೆ ಏನು ಯೂಸ್ ಇಲ್ಲ. ನಿಮ್ಗೆ ಇಲ್ಲಿ ನರ್ವ್ಸ್, ನಿಮ್ಮ ಫಿಂಗರ್ಸ್ ಸ್ವಲ್ಪ ಮೂಮೆಂಟ್ಸ್ ಇರಬೇಕು, ಅದು ನಿಮಗೆ ಕಾಣಿಸ್ತಾ ಇರಬೇಕು. ಅಷ್ಟು ಎಫೆಕ್ಟಿವ್ ಆಗಿ ತಗೊಂಡ್ರೆ ನಿಮಗೆ 100% ಯೂಸ್ಫುಲ್ ಆಗುತ್ತೆ. ಮತ್ತು ನೀವು ಇವಾಗ 10 ತೊಗೊಂಡಿದ್ದೀನಿ, 20 ತೊಗೊಂಡಿದ್ದೀನಿ, ನಾನು ಈವ್ನಿಂಗು ಅಷ್ಟೇ ತೊಗೋಬೇಕು, ನಾಳೆನೂ ಅಷ್ಟೇ ತೊಗೋಬೇಕು, ನೋ. ಡಿಪೆಂಡ್ಸ್ ಅಪಾನ್ ಬಾಡಿ ಸರ್. ಅವಾಗ ನಮಗೆ ಹಾರ್ಮೋನ್ ಡೈಲಿ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಡೈಲಿ ನಮ್ಮ ವೆದರ್ ಚೇಂಜ್ ಇದೆ. ಸೊ ಸಮ್ಟೈಮ್ಸ್ ಬೆಳಗ್ಗೆನೇ ತೊಗೊಳ್ತೀರಾ, ನಮ್ಮ ಬಾಡಿ ತುಂಬ ಕೂಲಾಗಿರುತ್ತೆ, ಸೊ ಇಂಟೆನ್ಸಿಟಿ ಜಾಸ್ತಿ ತೊಗೋತೀರಾ. ಈವ್ನಿಂಗ್ ತೊಗೊಳ್ತೀರಾ, ವಾಕಿಂಗ್ ಮಾಡಿರ್ತೀರಾ, ಎಕ್ಸಸೈಸ್ ಮಾಡಿರ್ತೀರಾ, ಬಾಡಿ ವಾರ್ಮ್ ಅಪ್ ಆಗಿರುತ್ತೆ, ಅವಾಗ 10-20ಗೆ ಸಾಕು ಅನಿಸುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ಬಾಡಿ. ಓಕೆನಾ. ನೀವು ಯಾವತ್ತೂ ಇಂಟೆನ್ಸಿಟಿ ಇಷ್ಟೇ ತೊಗೋಬೇಕಂತ ಫಿಕ್ಸ್ ಆಗಬಾರ್ದು. ನಿಮ್ಗೆ ಎಷ್ಟು ಫೀಲ್ ಆಗುತ್ತೆ ಅಷ್ಟನ್ನು ಇಟ್ಕೊಂಡು ತೊಗೋಬೇಕು. ಪ್ಯಾಚಸ್ನ ಈ ಕಡೆ ಜಾಕ್ ಅಂತ ಇದೆ ಅಲ್ವಾ, ಅಟ್ ಎ ಟೈಮ್ 4 ಪ್ಯಾಚಸ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಹೊಸದಿರೋದ್ರಿಂದ 2 ಪ್ಯಾಚಸ್ ಯೂಸ್ ಮಾಡಿ. ಈ ಕಡೆ ಬೇಕಾದರೂ ಕನೆಕ್ಟ್ ಮಾಡ್ಕೋಬೋದು, ಈ ಕಡೆ ಬೇಕಾದರೂ ಮಾಡ್ಕೋಬೋದು. ಮಧ್ಯದ್ದು ಪವರ್. ಓಕೆನಾ. ಕಾಲಿಡಿ. ಪ್ಯಾಚಸ್ನ ಯಾವಾಗಲೂ ಯೂಸ್ ಮಾಡಬೇಕಾದ್ರೆ ಈ ಥರ ವಯರ್ ಇಟ್ಕೊಂಡು ಎಳಿಬಾರ್ದು. ಎಡ್ಜಿಂದ ಕ್ಲೀನಾಗಿ ಈ ಥರ ತಗೊಂಡು ನಿಮಗೆ ಎಲ್ಲಿ ಡ್ರೈ ಸ್ಕಿನ್ ಇರುತ್ತೆ ಅಲ್ಲಿಗೆ ಸ್ಟಿಕ್ ಮಾಡ್ಕೋಬೇಕು. ಡ್ರೈ ಸ್ಕಿನ್ಗೆ, ಆಯಿಲಿ ಸ್ಕಿನ್ನು, ಬಾಡಿ ಲೋಷನ್ನು, ವಿಕ್ಸ್ ಮಸಾಜ್ ಈ ಥರ ಎಲ್ಲ ಅಪ್ಲೈ ಮಾಡಿ ಅದ್ರ ಮೇಲೆ ಸ್ಟಿಕ್ ಮಾಡಿದ್ರೆ ಪ್ಯಾಚಸ್ಗೆ ಸ್ವಲ್ಪ ಆಯಿಲ್ ಆದರೂ ಕೂಡ ಕಂಪ್ಲೀಟ್ ಸ್ಟಿಕ್ ಆಗೋದಿಲ್ಲ. ಓಕೆನಾ. ಪ್ಯಾಚಸ್ ಕನೆಕ್ಟ್ ಮಾಡ್ಕೊಂಡ್ಮೇಲೆ ಈ ಬಾಡಿ ಅಂತ ಇದೆಯಲ್ಲ ಇದನ್ನ ಪ್ಲಸ್ ಮಾಡ್ಕೋಬೇಕು. ಓಕೆನಾ. ಆಗ್ತಿದ್ಯಾ? ಪ್ಯಾಚಸ್ ನಿಮಗೆ ಎಲ್ಲಿ ನೋವಿದ್ರೆ, ವೆರಿಕೋಸ್ ವೇನ್ ಬ್ಲಾಕೇಜಸ್ ಇದ್ದರೆ ಅದ್ರ ಮೇಲೇ ಸ್ಟಿಕ್ ಮಾಡಿ ತಗೋಬೇಕು. ಕೆಲವು ವೆರಿಕೋಸ್ ಬ್ಲಾಕೇಜಸ್ ಇರೋದ್ರ ಮೇಲೆ ಸ್ಟಿಕ್ ಮಾಡ್ಕೊಳಕ್ಕಾಗಲ್ಲ ಅಂತ, ಸೊ ನೀವು ಅದ್ರ ಮೇಲೇ ಸ್ಟಿಕ್ ಮಾಡಿ ತಗೊಳ್ಳೋದ್ರಿಂದ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಿಮಗೆ ಎಂಡಾರ್ಫಿನ್ ಅನ್ನೋ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡಿ ಆ ಬ್ಲಾಕೇಜಸ್ನ ಕ್ಲಿಯರ್ ಮಾಡುತ್ತೆ, ಪೇಯ್ನ ರಿಲೀಫ್ ಮಾಡುತ್ತೆ. ಓಕೆನಾ. ಪ್ಯಾಚಸ್ ಎಲ್ಲೆಲ್ಲಿ ತಗೋಬಾರ್ದು ಅಂದರೆ ಕತ್ತಿಂದ ಮೇಲ್ಭಾಗಕ್ಕೆ ಪ್ಯಾಚಸ್ನ ತಗೋಬಾರ್ದು, ಹಾರ್ಟ್ ಮತ್ತು ಚೆಸ್ಟ್ ಪಾರ್ಟಲ್ಲಿ ಪ್ಯಾಚಸ್ನ ತಗೋಬಾರ್ದು, ಈ ಎಲ್ಬೋ ಪಾಯಿಂಟಲ್ಲಿ ಪ್ಯಾಚಸ್ನ ತಗೋಬಾರ್ದು, ಜಾಯಿಂಟ್ಸಲ್ಲಿ. ಓಕೆನಾ. ಕೈ ಎತ್ತಿ ಸರ್. ನಿಮಗೆ ಇಲ್ಲಿ ನೀ ಪೈನ್ ಇದೆ ಅಂದರೆ ಈ 4 ಸೈಡ್ಸು ಹಾಕೊಂಡು ತಗೋಬೋದು. ಇಲ್ಲಿ ಸೆಂಟ್ರಲ್ಲಿ ತಗೋಬಾರ್ದು. ಓಕೆನಾ. ಈ ಸೆಂಟ್ರಲ್ಲಿ ತಗೋಬಾರ್ದು. ನಿಮ್ಗೆ ಇಲ್ಲಿ ಪೇಯ್ನ್ ಇದೆ ಅಂದರೆ ಈ ಪರ್ಟಿಕ್ಯುಲರ್ ಈ 4 ಸೈಡು ಹಾಕೊಂಡು ತಗೊಳ್ಳೋದ್ರಿಂದ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಪೇಯ್ನ್ ರಿಲೀಫ್ ಆಗುತ್ತೆ. ಓಕೆನಾ. ಮಧ್ಯ ಬೆನ್ನು ಮೂಳೆ ಮೇಲೆ ತಗೋಬಾರ್ದು. ಬೋನ್ ಇದೆ, ಇಲ್ಲಿ ಬೇಕಾದರೂ ನೀವು ಹಾಕೊಂಡು ತಗೋಬೋದು, ಇಲ್ಲಿ ಎಲ್ಲ ಕಡೆ. ಬಟ್ ಇಲ್ಲಿ ಈ ಎಲ್ಬೋ ಇಲ್ಲಿ ಮಾತ್ರ ತಗೋಬೋದು. ಓಕೆನಾ. ಮಾಡ್ಕೊಳ್ಳೋದು, ಇಂಟೆನ್ಸಿಟಿ ಸೆಟ್ ಮಾಡ್ಕೊಳ್ಳೋದು, ಪ್ಯಾಚಸ್ ಸೆಟ್ ಮಾಡ್ಕೊಳ್ಳೋದು. ಓಕೆನಾ. ನಮ್ಮ ಥೆರಪಿ ಯಾರೆಲ್ಲ ಯೂಸ್ ಮಾಡಬಾರ್ದು ಅಂದರೆ ಹಾರ್ಟಲ್ಲಿ ಫೇಸ್ ಮೇಕರ್ ಅಂತ ಒಂದು ಮಷಿನ್ ಹಾಕಿರ್ತಾರೆ ಅಂತ ಕಂಪಲ್ಸರಿ ಈ ಥೆರಪಿನ ಯೂಸ್ ಮಾಡಬಾರ್ದು. ಪ್ರೆಗ್ನೆಂಟ್ ಲೇಡೀಸ್ ಈ ಥೆರಪಿನ ಯೂಸ್ ಮಾಡಬಾರ್ದು. ಯಾವುದೇ ರೀತಿ ಆಪ್ರೇಷನ್ ಆಗಿ ಸ್ಕ್ರೂ, ರಾಡ್, ಪ್ಲೇಟ್ ಏನೇ ಹಾಕಿದ್ರು ಕೂಡ ಆಫ್ಟರ್ 4 ಮಂತ್ಸ್ ತೊಗೊಂಡು ಯೂಸ್ ಮಾಡ್ಬೋದು. ಆಪ್ರೇಷನ್ ಆಗಿ 4 ತಿಂಗಳು 5 ತಿಂಗಳು ಆದಮೇಲೆ ಥೆರಪಿನ ತೊಗೊಂಡು ಯೂಸ್ ಮಾಡ್ಬೋದು. ಅರ್ನಿ ಆಪ್ರೇಷನ್, ಐ ಆಪ್ರೇಷನ್ ಈ ಥರ ಎಲ್ಲ ಆಗಿರೋರು 1 ತಿಂಗಳು ಆದಮೇಲೆ ಯೂಸ್ ಮಾಡ್ಬೋದು. ಪ್ರೆಗ್ನೆಂಟ್ ಲೇಡೀಸ್ ಸಿಸೇರಿಯನ್ ಆಗಿರುತ್ತಲ್ಲ ಅಂಥವ್ರು 6 ತಿಂಗಳು ಬೇಡ, ಅದಾದಮೇಲೆ ತೊಗೊಂಡು ಯೂಸ್ ಮಾಡ್ಬೋದು. ಪಿಟ್ಸ್ ಬರ್ತಾ ಇರುತ್ತೆ, ಒಂದು ದಿನಕ್ಕೆ 10-15 ಸತಿ ಬರ್ತಾ ಇರುತ್ತಲ್ಲ ಅಂಥವ್ರು ಈ ಥೆರಪಿನ ಕಂಪ್ಲೀಟ್ ತೊಗೊಬೋದು. 51 ಒಬ್ಬೊಬ್ಬರಿಗೆ 15-20 ಟೈಮ್ಸ್ ಬರ್ತಾ ಇರ್ತವೆ ಒಂದು ದಿನಕ್ಕೆ, ಅಂಥವ್ರು ಯೂಸ್ ಮಾಡಬಾರ್ದು. ಸಮ್ಟೈಮ್ಸ್ ಬರೋರು ತೊಗೊಂಡು ಯೂಸ್ ಮಾಡ್ಬೋದು. 8 ವರ್ಷದ ಮೇಲ್ಪಟ್ಟವರಿಂದ ಹಿಡಿದು ಯಾರು ಬೇಕಾದ್ರೂ ತೊಗೊಬೋದು. ಏನೋ ಪ್ರಾಬ್ಲಮ್ ಇಲ್ಲ ಅಂದರೆ 15 ಇಯರ್ಸ್ವರೆಗೂ ಕೊಡೋದು ಬೇಡ. ಆಫ್ಟರ್ 15 ಇಯರ್ಸ್ ಕೊಟ್ಟರೆ ತುಂಬ ಒಳ್ಳೆಯದು.
ಅದಾದಮೇಲೆ ಡಯಾಲಿಸಿಸ್ ಪೇಷಂಟ್ಸ್ ಇರ್ತಾರಲ್ಲ ಅಂಥವ್ರು ಫೈನಲ್ ಸ್ಟೇಜ್ ಇರೋರು ತಗೊಳ್ಳೋಗಿಲ್ಲ. ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಇರೋರು ತೊಗೋಬೋದು. ಇನ್ನು ಅದು ಬಿಟ್ಟು ಕಿಡ್ನಿ ಸ್ಟೋನ್ ಇದೆ ಮತ್ತು ಸ್ಟಮಕಲ್ ಸ್ಟೋನ್ ಇದೆ ಅನ್ನೋರು ತೊಗೊಳ್ಳೋದ್ರಿಂದ ತುಂಬ ಯೂಸ್ಫುಲ್ ಇರುತ್ತೆ. ಲೇಡೀಸು ಪೀರಿಯಡ್ಸ್ ಟೈಮಲ್ಲಿ 2 days ತೊಗೋಬಾರ್ದು, ಓಕೆನಾ. ಪೀರಿಯಡ್ಸ್ ಟೈಮಲ್ಲಿ ಸಮ್ಟೈಮ್ಸ್ ಕೆಲವರಿಗೆ ತುಂಬ ಸ್ಟಮಕ್ ಪೇನ್ ಇರುತ್ತೆ, ಅಂಥವರು ಪ್ಯಾಚಸ್ನ ಹೊಟ್ಟೆ ಮೇಲೆ ಹಾಕೊಂಡು ಥೆರಪಿ ತೊಗೋಬೋದು. P1 ತೊಗೋಬೇಕು, ಪೇನ್ ರಿಲೀಫ್ ಆಗುತ್ತೆ. ಪೇನ್ ರಿಲೀಫ್ ಆಗುತ್ತೆ. ಹೊಟ್ಟೆ ಮೇಲೆ ಪ್ಯಾಚಸ್ ಹಾಕೊಂಡು ಸ್ಮೈಲ್ಡಾಗಿ ಇಟ್ಕೊಂಡು ತೊಗೊಳೋದ್ರಿಂದ ಪೇನ್ ರಿಲೀಫ್ ಆಗುತ್ತೆ, ಓಕೆನಾ. ರಿಮೋಟ್ ಇರುತ್ತಲ್ಲ, ರಿಮೋಟ್ಗೆ 2 ಚಿಕ್ಕದು ಶೆಲ್ ಹಾಕಬೇಕು. ರೈಟ್ ಸೈಡ್ ಎಲ್ಲ ಇಲ್ಲಿ ಪ್ರೋಗ್ರಾಮ್ಸ್ ಇಲ್ಲಿ ಹೆಂಗಿದೆ ಆಗಿದೆ, ಪ್ರೋಗ್ರಾಮ್ ಫುಟ್ ಬಾಡಿ ಸೇಮ್ ಇದೆ. ಇಲ್ಲಿ ಪವರ್ ಬಟನ್ ಕೆಳಗಡೆ ಇದೆ, ಇಲ್ಲಿ ಪವರ್ ಬಟನ್ ಮೇಲಿದೆ ಅಷ್ಟೇ. ಸೊ ಓಕೆನಾ. ರೈಟ್ ಸೈಡ್ ಎಲ್ಲ ಪ್ಲಸ್ಸು, ಲೆಫ್ಟ್ ಸೈಡ್ ಎಲ್ಲ ಮೈನಸ್ ಇರುತ್ತೆ. ರಿಮೋಟಲ್ಲಿ ಮಿಷಿನ್ನ ಆಫ್ ಮಾಡ್ಬೋದು, ಆನ್ ಮಾಡೋದಕ್ಕಾಗಲ್ಲ. ಅಲ್ಲಿ ಆನ್ ಮಾಡಿಕೊಂಡೆ ನೀವು ರಿಮೋಟಲ್ಲಿ ಆನ್ ಮಾಡ್ಕೋಬೇಕು, ಓಕೆನಾ. ಸ್ಕಿನ್ನಿಂದ ಇದಕ್ಕೆ ಸ್ಟಿಕ್ ಮಾಡ್ಕೋಬೇಕು, ಓಕೆನಾ. ಡೈರೆಕ್ಟ್ ಒಂದಕ್ಕೊಂದು ಸ್ಟಿಕ್ ಮಾಡೋದು, ಮಿಷಿನಲ್ಲಿ ಹಾಕೋದು, ಮತ್ತು ಎಲ್ಲಿ ನೈಸ್ ಇರುತ್ತೆ ಅಲ್ಲೆಲ್ಲ ಹಾಕೋದು ಮಾಡಬಾರ್ದು ಸರ್. ಸ್ವಲ್ಪ ಡಸ್ಟ್ ಕುತ್ಕೊಂಡು ಪ್ಯಾಚಸ್ ಹಾಳಾಗುತ್ತೆ. ಸೊ ಅದರಿಂದ ನೀವು ಡಸ್ಟ್ ಎಲ್ಲ ಅದಕ್ಕೆ ಹೋಗಿ ಒಳ್ಳೆಯದು, ಓಕೆನಾ. ನೋಡಿ ಇವಾಗ ಈ ಥರ ಬಿದ್ರೂ ಕೂಡ ಏನೂ ಆಗಲ್ಲ, ಬಿದ್ರೇನೆ ಅಂಟ್ಕೊಂಡು ಡಸ್ಟ್ ಎಲ್ಲ ಕೂತ್ಕೊಳ್ಳುತ್ತೆ. ಮಾಡಿಕೊಂಡು ಹ್ಯಾಂಡ್ಸ್ಗೆ P1 ತೊಗೋಬೇಕು, ಹ್ಯಾಂಡ್ಸ್ಗೆ P1 ತೊಗೋಬೇಕು. ನಿಮ್ಮ ತಂಪಲ್ಲಿ ನೀವೇ ಈ ಥರ ಪ್ಲಸ್ ಮಾಡ್ಕೋಬೇಕು, ಆಗ್ತಿದೆ. ಜಾಸ್ತಿ ಆದರೆ ಇದರಲ್ಲಿ ಮೈನಸ್ ಮಾಡ್ಕೊಳ್ಳೋದು, ಓಕೆನಾ. ಫುಟ್ಟಿಗೆ ತೊಗೊಬೇಕಾದ್ರೆ ಯಾವುದೇ ಕಾರಣಕ್ಕೂ ಪ್ಯಾಚಸ್ನ ಯೂಸ್ ಮಾಡಬಾರ್ದು, ಓಕೆನಾ. ಪ್ಯಾಚಸ್ ಓನ್ಲಿ ಕಾಲಿಗೆ ತೊಗೋಬೇಕಾದ್ರೆ ಮಾತ್ರ. ಮತ್ತು ಹ್ಯಾಂಡ್ಸಿಗೆ ತೊಗೋಬೇಕಾದ್ರೆ ಫುಟ್ ಅಂತ ಇರೋದನ್ನ ಇನ್ಕ್ರೀಸ್ ಮಾಡ್ಕೋಬೇಕು. ಸಮ್ಟೈಮ್ಸ್ ಕೆಲವೊಬ್ರು ತುಂಬ ಕೇಳ್ತಾ ಇದ್ದಾರೆ ಬಾಡಿ ಅಂತ ಇರೋದು ಇನ್ಕ್ರೀಸ್ ಮಾಡ್ಕೋಬೇಕಲ್ವ, ಹ್ಯಾಂಡ್ಸಿಗೆ ಯಾಕೆ ಫುಟ್ ಮಾಡ್ಕೋಬೇಕು ಅಂತ. ಹ್ಯಾಂಡ್ಸ್ಗೆ ಫುಟ್ಟೇ ಇನ್ಕ್ರೀಸ್ ಮಾಡಬೇಕು, ಪ್ಯಾಚಸ್ನ ಆ ಟೈಮಲ್ಲಿ ತೊಗೋಬಾರ್ದು. ಇದು 0 ಇರಬೇಕು, ಓಕೆನಾ. ಇನ್ನೂ ಒಂದು ಫೆಸ್ಟ್ ಏನಂದರೆ ಇಲ್ಲಿ 2 ಬೇರೆ ಬೇರೆ ಪ್ರೋಗ್ರಾಮ್ ಮಿಷಿನ್ ಇತ್ತು. ಸೊ ಟೈಮಿಂಗ್ಸ್ನ ನಾವು 5-10 ಕಡಿಮೆ ಮಾಡಿ ಕೊಡ್ತಾ ಇದ್ವಿ. ಇದರಲ್ಲಿ ಕಡಿಮೆ ಮಾಡೋದಕ್ಕೆ ಆಗಲ್ಲ, ಇದು 30 minutes ಲಾಕ್ ಆಗಿರುತ್ತೆ. ಸೊ ಇದನ್ನು ಮ್ಯಾಕ್ಸಿಮಮ್ 10 ನಿಮಿಷ ತೊಗೋಬೋದು ಕೈಗಷ್ಟೇ, ಅದಕ್ಕಿಂತ ಜಾಸ್ತಿ ತೊಗೋಬಾರ್ದು. ಟೈಮಿಂಗ್ಸ್ ಇಲ್ಲಿ 5 ನಿಮಿಷ ಕೊಡ್ತಾ ಇದ್ವಿ, ನೀವು ಮನೇಲಿ 10 minutes ತೊಗೋಬೋದು, ಅದಕ್ಕಿಂತ ಜಾಸ್ತಿ ತೊಗೋಬಾರ್ದು. ಸೊ ಅವಾಗ 2019 ಬಂದಾಗ ನಿಮ್ಮ ಹ್ಯಾಂಡ್ಸ್ನ ಲಿಫ್ಟ್ ಮಾಡಿ ಮ್ಯಾನ್ಯಲ್ ಆಗಿ ನೀವೇ ಆಫ್ ಮಾಡ್ಕೋಬೇಕು, ಓಕೆನಾ. ಗೊತ್ತಾಯ್ತಾ? ಓಕೆ. ಟೈಮ್ ಸೆಟ್ ಮಾಡುವಾಗ ಮಧ್ಯದಲ್ಲಿ ಆಫ್ ಮಾಡೋಂಗಿಲ್ಲ, ಅದು ಟೈಮ್ ಸೆಟ್ ಮಾಡುವಾಗ ಪೂರ್ತಿಯಾಗಿ ಎಲ್ಲ. ಈಗ ನೋಡಿ ಇದ್ರನ್ನ ಕಡಿಮೆ ಜಾಸ್ತಿ ಟೈಮಿಂಗ್ಸ್ನ ಮಾಡಿದ್ರೆ ಮಿಷಿನ್ ಆಫ್ ಆಗುತ್ತೆ. ಸೊ ಅವಾಗ ಈಗ ನೀವು ಹ್ಯಾಂಡ್ಸಿಗೆ ತಗೊಳ್ತಾ ಇರ್ತೀರ, ಪ್ರೋಗ್ರಾಮ್ ಇಂಟೆನ್ಸಿಟಿ ಸೆಟ್ ಮಾಡಿದ ತಕ್ಷಣ ಟೈಮಿಂಗ್ಸ್ ರನ್ ಆಗುತ್ತೆ. ಇದು ಮೈನಸ್ ಆಗುತ್ತಲ್ಲ 10 minutes 20ಗೆ ಬರುತ್ತಲ್ಲ. ಸೊ ಅವಾಗ ನೀವು ಹ್ಯಾಂಡ್ಸ್ನ ಲಿಫ್ಟ್ ಮಾಡಿ ನೀವೇ ಆಫ್ ಮಾಡ್ಕೋಬೇಕು, ಓಕೆನಾ. ಈ ಥರ ಆಫ್ ಮಾಡ್ಕೋಬೋದು, ಓಕೆನಾ. ಕ್ಲಿಯರ್. ಆದರೆ ಕಂಪಲ್ಸರಿ ಫುಡ್ಡಿಗೆ ತೊಗೋಬೇಕಾದ್ರೆ 30 minutes ತೊಗೊಳ್ಳೇಬೇಕು. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಕುಡಿದು 1/2 hour ಆದಮೇಲೆ ಥೆರಪಿ ತೊಗೋಬೇಕು. ಥೆರಪಿ ಆದಮೇಲೆ 1 hour ಏನು ತಿನ್ನಬಾರ್ದು, ಕುಡಿಬಾರ್ದು, ಓಕೆನಾ. ಮತ್ತು ಥೆರಪಿ ಮಿಷಿನ್ ಮೇಲೆ ಕೂತ್ಕೊಂಡಿದ್ದಾಗಲೂ 2 in 1 ಆಗಲಿ ಅಂತ ಊಟ ಮಾಡೋದು, ನೀರು ಕುಡ್ಕೊಳ್ಳೋದು ಇದೆಲ್ಲ ಮಾಡಬಾರ್ದು. ಥೆರಪಿ ತೊಗೋಬೇಕಾದ್ರೆ ರಿವರ್ಸ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಸಮ್ಟೈಮ್ಸ್ ವಾಮಿಟಿಂಗ್ ಆಗೋದು, ಸ್ಟಮಕ್ ಪೇನ್ ಬರೋದು, ಈ ಥರ ಎಲ್ಲ ಆಗುತ್ತೆ. ಸೊ ಅದರಿಂದ ನಮ್ಮದು ಹೊಟ್ಟೆನ ಎಷ್ಟು ಖಾಲಿ ಬಿಡ್ತೀವಿ ಥೆರಪಿ ಆದಮೇಲೆ, ಥೆರಪಿಗೆ ಮುಂಚೆ ಅಷ್ಟು ಬೇಗ ಎಫೆಕ್ಟ್ ಆಗುತ್ತೆ, ಓಕೆನಾ. ಈಗ ಚಾರ್ಜರ್ ತೋರಿಸ್ಕೊಡ್ತೀನಿ. ಶುಗರ್ ಅವರು ಆದ್ರೂ ಚೆಕ್ ಮಾಡಬೇಕು ಚಾರ್ಜರ್ ವರ್ಕ್ ಆಗುತ್ತೆ ಮೇಡಮ್. ಶುಗರ್ ಇರುವವರು ಶುಗರು, ಥೈರಾಯ್ಡ್, P2 ಶುಗರು, ಥೈರಾಯ್ಡು, BP ಎಲ್ಲ P2 ಅಲ್ಲಿ, ಓಕೆನಾ. ವೆರಿಕೋಸ್ ವೈನ್ಸ್, ಮಸಲ್ ಸ್ವೆಲ್ಲಿಂಗ್, ಮಸಲ್ಸ್ ಕ್ರ್ಯಾಂಪ್ ಈ ಥರ ಇರೋರು P1. ಓಕೆ ಮೇಡಮ್. ಏಜ್ ಅವ್ರಿಗೇನು 30 minutes ತಗೋಬೇಕಾ? ಕಂಪಲ್ಸರಿ. 15 ನಿಮ್ಮ ಮಕ್ಕಳಿಗೆ ಕೇಳಿದ್ರಲ್ಲ, ಅವ್ರಿಗೆ ಎಷ್ಟು ಏಜು? 20 ಅಲ್ವಾ? 30 minutes ಥೆರಪಿ P1 ಕೊಡಬೇಕು. ಸ್ವಲ್ಪ ಅವ್ರಿಗೆ ಮಧ್ಯ ಬೆನ್ನು ಮೂಳೆ ಇದೆ ಅಂದರೆ ಈ ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಟು ಮೈಲ್ಡಾಗಿ ಸ್ಲೋಲಿ ಇನ್ಕ್ರೀಸ್ ಮಾಡಿ, ಅವ್ರಿಗೆ ನೋ ಪ್ರಾಬ್ಲಮ್ 2-3 ತೊಗೊಳ್ತಾರೆ ಅಂದ್ರೂ ಓಕೆ. ಸಮ್ಟೈಮ್ಸ್ ಅವ್ರ ಬಾಡಿ ಸರ್ಕ್ಯುಲೇಷನ್ ಹೇಗಿರುತ್ತೆ ನಮ್ಗೆ ಗೊತ್ತಿರಲ್ಲ. ಎಷ್ಟಕ್ಕೆ ಅವ್ರಿಗೆ ಫೀಲ್ ಆಗ್ತಾ ಇದೆ ಅಂದರೆ ಅಷ್ಟಕ್ಕೆ ಸ್ಲೋಲಿ ಇನ್ಕ್ರೀಸ್ ಮಾಡಿ 100% ಅವ್ರಿಗೆ ಯೂಸ್ ಆಗುತ್ತೆ ಸರ್. ಬ್ಯಾಕ್ ಪೇನ್ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಯೂಸ್ ಆಗುತ್ತೆ. ಬೀಪ್ಸ್ ಅಂತ ಬರುತ್ತೆ, ಅದನ್ನು ನೋಡಿಕೊಂಡು ನೀವು ಚಾರ್ಜರ್ ರಿಮೂವ್ ಮಾಡಿ ಇಟ್ಕೊಂಡ್ರೆ ಆಯಿತು, ಓಕೆನಾ. ಇವಾಗ ತೊಗೊಂಡು